ಇವಳು ಸುಪ್ರಿಯಾ. ಇವಳಿಗೆ ಮದುವೆ ಆಗಿ 2 ವರ್ಷ ಆಗಿದೆ. ಇವಳಿಗೆ ಒಬ್ಳು ನಾದಿನಿ ಕೂಡ ಇದ್ದಾಳೆ. ಅವಳ ಹೆಸರೇ ಕೀರ್ತಿ. ಕೀರ್ತಿ ತುಂಬ ಒಳ್ಳೆ ಹುಡುಗಿ, ನೋಡೋಕ್ಕೂ ತುಂಬ ಸುಂದರವಾಗಿರ್ತಾಳೆ. ಹಾಗೆ ತುಂಬ ಚುರುಕಿರೋ ಹುಡುಗಿ, ಎಲ್ಲ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾಳೆ. ಆದರೆ ಸುಪ್ರಿಯಾ ಇವಳಿಗೆ ತದ್ವಿರುದ್ಧವಾಗಿರ್ತಾಳೆ. ಯಾವ ಕೆಲಸನೂ ಬರದೆ ಶುದ್ಧ ಸೋಮಾರಿ ಆಗಿರ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಸುಪ್ರಿಯಾ, ನನ್ನ ಕುಪ್ಸ ಹೊಲ್ಸ್ಕೊಂಡು ಬಾರೆ ಅಂತ ಕಳಿಸಿದ್ರೆ ನೀನು ಈ ಥರ ಹೊಲ್ಸ್ಕೊಂಡು ಬಂದಿದೆಯಲ್ಲ. ಈ ಕುಪ್ಸ ನನಗೆ ಹಿಡಿಯುತ್ತೇನೆ. ನನ್ನ ಅಳತೆಗೆ ಹೊಲ್ಸ್ಕೊಂಡು ಬಾರೆ ಅಂದರೆ ನಿನ್ನ ಅಳತೆಗೆ ಹೊಲ್ಸ್ಕೊಂಡು ಬಂದಿದೆಯಲ್ಲ. ಅಯ್ಯೋ ಇಲ್ಲ ಅತ್ತೆ, ನಾನು ನೀವು ಹೇಳ್ದಂಗೆ ಹೇಳಿದ್ದೆ. ಆದರೆ ಅವನು... ಓಹೋ ಹೌದಾ, ನಾನು ನಿನಗೇನು ಹೇಳಿದ್ದೆ ಹೇಳು ನೋಡೋಣ. ಅದೇ ಅತ್ತೆ, ಈ ಡಿಸೈನ್ ಮುಂದೆ ಇಟ್ಟು ಈ ಡಿಸೈನ್ ಹಿಂದೆ ಇಟ್ಟು ನನ್ನ ಅಳತೆಗೆ ಹೊಲ್ಸ್ಕೊಂಡು ಬಾ ಅಂದಿದ್ರಲ್ಲ, ನಾನು ಹಾಗೆ ಹೇಳಿದೆ. ಅಯ್ಯೋ ನಿನ್ನ ತಲೆ, ನನ್ನ ಅಳತೆಗೆ ಅಂದರೆ ಅಂಗಡಿಯವನ ಹತ್ರ ಹೋಗಿ ಅತ್ತೆ ಅಳತೆಗೆ ಹೊಲ್ಕೊಡಿ ಅಂತ ಹೇಳಬೇಕು. ಅದನ್ನು ಬಿಟ್ಟು ನಾನೇನು ಹೇಳಿದ್ನೋ ಹಾಗೆ ಹೋಗ್ಬಿಟ್ಟು ಬಟ್ಟೆ ಇಳಿಸಿದ್ದಾಳೆ. ಅದಕ್ಕೆ ಅವನು ಇವಳು ಅಳತೆಗೆ ಹೊಲ್ಕೊಟ್ಟಿರೋದು. ಅಮ್ಮ ಸರಿ, ಅವ್ರಿಗೆ ಗೊತ್ತಾಗಿಲ್ಲ ಅನ್ಸತ್ತೆ, ಹೋಗ್ಲಿ ಬಿಡು. ಕೊಡು, ನಾನೇ ಸರಿ ಮಾಡಿಸ್ಕೊಂಡು ಬರ್ತೀನಿ, ಇಲ್ಲ ಬೇರೆ ಹೊಲ್ಸ್ಕೊಂಡು ಬರ್ತೀನಿ. ಮತ್ತೇನು ಇದನ್ನು ಸರಿ ಮಾಡೋದು? ಆ ಮೊಬೈಲ್ ಒಳಗಡೆನೆ ಮುಳುಗೋಗಿದ್ಲು ಅನ್ಸುತ್ತೆ. ಅದಕ್ಕೆ ನಾನು ಹೇಳಿದ್ದನ್ನು ನೆಟ್ಟಿಗೆ ಕೇಳಿಸ್ಕೊಂಡಿಲ್ಲ. ತಗೋ, ಹೊಲ್ಸ್ಕೊಂಡು ಬಂದಿದ್ಯಲ್ಲ, ನೀನೇ ಹಾಕೋ. ಅಮ್ಮ ಕೀರ್ತಿ, ಆ ಸೀರೆಗೆ ಮ್ಯಾಚ್ ಆಗೋ ಒಂದು ಬ್ಲೌಸ್ ಪೀಸ್ ತಗೊಂಡು ನನಗೊಂದು ಬ್ಲೌಸ್ ಹೊಲ್ಸ್ಕೊಡಮ್ಮ. ಹಾಂ ಕೀರ್ತಿ, ಮತ್ತೆ ಈ ಮೂದೇವಿನ ಕಳಿಸ್ಬೇಡ. ಇವಾಗ ಇವಳು ಅಳತೆಗೆ ಹೊಲ್ಸ್ಕೊಂಡು ಬಂದಿದ್ದಾಳೆ, ಇನ್ನೊಂದ್ಸತಿ ಕಳ್ಸಿದ್ರೆ ಇವಳು ಗಂಡನ ಅಳತೆಗೆ ಹೊಲ್ಸ್ಕೊಂಡು ಬರ್ತಾಳೆ. ಅಯ್ಯೋ ಏನದಕ್ಕೆ ನೀವು ಇಷ್ಟು ಚಿಕ್ಕ ವಿಷಯನೂ ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀರಲ್ಲ. ನಾನಿವಾಗ ಹೋಗ್ತೀನಿ, ಬರ್ತೀರಾ ನನ್ನ ಜೊತೆಲಿ? ಇಲ್ಲಮ್ಮ, ನಾನು ಎಲ್ಲಿಗೂ ಬರಲ್ಲ, ನೀನೇ ಹೋಗು. ಸುಪ್ರಿಯಾ ಹೀಗೆ ಹೇಳಿದ ಒಂದು ಕೆಲಸನೂ ಸರಿಯಾಗಿ ಮಾಡ್ತಿರಲ್ಲ. ಏನಾದರೂ ಒಂದು ಕೆಲಸ ಹೇಳಿದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಎಡವಟ್ಟು ಮಾಡ್ಕೊಂಡು ಬಂದು ಮನೇಲಿ ಬೈಸ್ಕೋತಾ ಇರ್ತಾಳೆ. ಇವಳು ಮಾಡಿರೋ ಎಲ್ಲ ಎಡವಟ್ಟನ್ನು ಪಾಪ ಕೀರ್ತಿ ಹೋಗಿ ಸರಿ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಹಾಗಾಗಿ ಮನೇಲಿ ಕೀರ್ತಿನ ಕಂಡ್ರೆ ಎಲ್ಲರೂ ತುಂಬ ಇಷ್ಟಪಡ್ತಾ ಇರ್ತಾರೆ. ಹಾಗೆ ಇವಾಗ ಮಾಡಿರೋ ಎಡವಟ್ಟು ಕೂಡ ಕೀರ್ತಿ ಹೋಗಿ ತಾಯಿ ಬ್ಲೌಸ್ನ ಹೊಸದಾಗಿ ಹೊಲ್ಸ್ಕೊಂಡು ಬರ್ತಾಳೆ. ಹೀಗೆ 1-2 ದಿನ ಕಳೆದ್ಮೇಲೆ ಸುಜಾತನ ಅಣ್ಣ ಅದಕ್ಕೆ ಸುಜಾತನ ಮನೆಗೆ ಬಂದಿರ್ತಾರೆ. ಕೀರ್ತಿ ಮನೇಲಿರಲ್ಲ. ಹಾಗಾಗಿ ಸುಪ್ರಿಯನಿಗೆ ಅಡುಗೆ ಮಾಡೋಕೆ ಹೇಳಿರ್ತಾಳೆ. ಅಯ್ಯೋ ಇದೇನೇ ಸುಜಾತ, ನಿನ್ನ ಸೊಸೆ ಇಷ್ಟು ಕೆಡ್ದಾಗ ಅಡುಗೆ ಮಾಡಿದ್ದಾಳೆ. ದಿನ ಅದೇ ತಿಂತೀರ ಈ ಥರ ಅಡುಗೆನ? ಯಪ್ಪ. ಹೌದಮ್ಮ ಸುಜಾತ, ಈ ಥರ ಅಡುಗೆನ ನಾವೇನಾದರೂ ತಿಂದರೆ ಮುಗಿಯಿತು ಕತೆ. ನಾಳೆಯಿಂದ ಹಾಸ್ಪಿಟಲೇ ಗತಿ. ಅಲ್ಲ, 2 ವರ್ಷ ಆಯಿತು ನಿನ್ನ ಸೊಸೆಗೆ ಒಂದು ಅಡುಗೆ ಮಾಡೋಕೆ ಬರಲ್ವೇನೆ? ಅಲ್ಲ, ನೀನಾದರೂ ಹೇಳ್ಕೊಡತ್ತಾನೆ? ಅಯ್ಯೋ ಹಾಳಾದವಳು, ಅಡುಗೆ ಮಾಡೋದು ಕಲಿಯೇ ಕಲಿಯೇ ಅಂದರೆ ಕಲಿದೆ ದಿನ ನೆಪ ಹೇಳ್ತಿದ್ಲು. ಇವಾಗ ನೋಡಿದರೆ ಇಷ್ಟು ಕೆಡ್ದಾಗ ಅಡುಗೆ ಮಾಡಿ ನನ್ನ ಅಣ್ಣ ಅತ್ತಿಗೆ ಎದುರಿಗೆ ನನ್ನ ಮರ್ಯಾದೆ ತೆಗಿತಿದ್ದಾಳೆ. ಛೇ. ಅಯ್ಯೋ ಹಾಗೇನಿಲ್ಲ ಆಂಟಿ, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಸಾಕು ಸುಮ್ಮನಿರು ಸುಪ್ರಿಯಾ. ಅಲ್ಲ, ನಾನು ದಿನ ಅಡುಗೆ ಮಾಡೋಳಿಗೆ ಗೊತ್ತಾಗಲ್ವಾ ಹೇಳು? ಈ ಅಡುಗೆ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ದಿರೋರೆ ಅಡುಗೆ ಮಾಡಿರೋದು ಅಂತ ಯಾವ ಚಿಕ್ಕ ಮಕ್ಕಳು ಕೇಳಿದ್ರು ಹೇಳ್ತಾರೆ. ಅದೇನು ಸೊಸೆ ಅಂತ ತಂದ್ಕೊಂಡಿದ್ಯಾ ಸುಜಾತ? ಮದುವೆ ಆಗಿ 2 ವರ್ಷ ಆದರೂ ಏನೂ ಬರಲ್ಲ ನಿನ್ನ ಸೊಸೆಗೆ. ನಾವೇ ಆಗಿದ್ದಕ್ಕೆ ಪರವಾಗಿಲ್ಲ, ಬೇರೆ ಯಾರಾದರೂ ಬಂದಿದ್ರೆ ಹೀಗೆ ಮಾಡಿದರೆ ಅವಾಗ ಏನು ಗತಿ? ಅಯ್ಯೋ ನಾನಾದರೂ ಏನು ಅಂತ ಹೇಳೋದಕ್ಕೆ? ಕೆಲಸ ಕಲಿಯೇ ಅಂತ ಹೇಳಿದ್ರೆ ಬರೀ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ನೋಡ್ತಾ ಇರ್ತಾಳೆ. ಯಾವ ಕೆಲಸ ಹೇಳಿದ್ರು ನೆಟ್ಟಗೆ ಮಾಡಲ್ಲ. ನಮ್ಮ ಕೀರ್ತಿನೇ ಅಡುಗೆ ಮಾಡಿದರೆ ಇಷ್ಟೊತ್ತಿಗೆ ಎಲ್ಲ ಅಡುಗೆನೂ ನಾವೇ ಖಾಲಿ ಮಾಡಿಟ್ಟಿರ್ತಿದ್ವಿ. ಛೇ, ಯಾರು ಬಾಯಲ್ಲಿ ನೋಡಿದ್ರು ಕೀರ್ತಿ ಕೀರ್ತಿ ಕೀರ್ತಿ. ಏನು ಸೀಮೆಗಿಲ್ದೇ ಇರೋದು, ಅವಳೊಬ್ಳೇ ಇವ್ರಿಗೆಲ್ಲ ಗೊತ್ತಿರೋದು. ಏನಾಯ್ತು ಇವಾಗ? ಅಡುಗೆ ತಾನೇ, ಅರ್ಧ ಗಂಟೆಲಿ ಮಾಡ್ತೀನಿ, ನೀವೆಲ್ಲ ಮಾತಾಡ್ತಾ ಆರಾಮಾಗಿ ಕುತ್ಕೊಂಡಿರಿ. ಕೀರ್ತಿ ಬೇಗ ಬೇಗ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸ್ತಾಳೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಾದ್ಮೇಲೆ ಅಣ್ಣ ಅತ್ತಿಗೆ ಇಬ್ಬರು ಮನೆಗೆ ಹೋಗ್ತಾರೆ. ಅಷ್ಟು ಸಾರಿ ಹೇಳಿದ್ದೀನಿ ಅಡುಗೆ ಕಲಿ, ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕೆಲಸನೂ ಕಲ್ತಿರ್ಬೇಕು ಅಂತ. ನಾನು ಎಷ್ಟೇ ಹೇಳಿದ್ರು ನೀನು ಮಾತ್ರ ಆ ಮೊಬೈಲ್ ಹಿಡ್ಕೊಂಡು 24 ಗಂಟೆ ರೀಲ್ಸ್ ನೋಡ್ತಾನೆ ಇರ್ತೀಯ ಅಲ್ಲ? ಹೋಗಿ ನನ್ನ ಮಗಳು ಕಾಲಡಿ ನುಸಿ, ಅವಾಗಲಾದರೂ ನಿನಗೆ ಬುದ್ಧಿ ಬರುತ್ತೇನೋ. ಅದೇನು ಸೊಸೆ ಅಂತ ಬಂದಿದೆಯೋ ಸೋಮಾರಿ. ಅಮ್ಮ ಹೋಗ್ಲಿ ಬಿಡು, ನಿಧಾನವಾಗಿ ಕಲ್ತ್ಕೋತಾರೆ, ಬಾ ನೀನು. ಛೇ, ಈ ಕೀರ್ತಿ ಈ ಮನೇಲಿ ಇರೋವರೆಗೂ ನನಗಂತೂ ನೆಮ್ಮದಿನೇ ಇಲ್ಲ. ಇವಳಿಗೊಂದು ಮದುವೆ ಆಗಲಿ, ಅವಾಗ ಗೊತ್ತಾಗುತ್ತೆ. ಇವಳಿಗೇನೋ ಇವಾಗ ತವ್ರ ಮನೇಲಿದ್ದಾಳೆ, ಅದಕ್ಕೆ ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಅದೇ ಮದುವೆ ಆಗಿ ಗಂಡನ ಮನೆಗೆ ಹೋಗಲಿ, ಎಲ್ಲರೂ ಕಾಲಲ್ಲಿ ಹಾಕಿ ತುಳಿತಾರೆ. ಅವಾಗ ಈ ಅದಕ್ಕೆ ಏನು ಅಂತ ಅರ್ಥ ಆಗುತ್ತೆ. ಇವಳಿಗೊಂದು ಮದುವೆ ಮಾಡಿ ಮೊದಲು ಈ ಮನೆಯಿಂದ ಕಳಿಸ್ಬಿಡ್ಬೇಕು.
ಎಲ್ಲರೂ ಕೀರ್ತಿನ ಹೊಗಳೋದು ಇಷ್ಟಪಡೋದು ಇದೆಲ್ಲ ನೋಡಿ ಸುಪ್ರಿಯನಿಗೆ ನಾದ್ನಿ ಮೇಲೆ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ. ಹೇಗಾದರೂ ಮಾಡಿ ಅವಳನ್ನ ಮದುವೆ ಮಾಡಿ ಹೊರಗಾಕಬೇಕು ಅನ್ನೋ ಇಂಟೆನ್ಷನ್ನಿಂದ ಗಂಡನ ಕಿವಿ ಚುಚ್ಚಿ ಕೀರ್ತಿಗೆ ಮದುವೆ ಪ್ರಸ್ತಾಪ ಶುರು ಮಾಡ್ತಾಳೆ. ನನ್ನ ಸೊಸೆ ಏನೋ ಅಂತ ಅನ್ಕೊಂಡಿದ್ದೆ, ಆದರೆ ನಾದ್ನಿನ ಮದುವೆ ಮಾಡಬೇಕು ಅಂತ ಅವಳ ಬಗ್ಗೆನೂ ಯೋಚನೆ ಮಾಡ್ತಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಕಣಮ್ಮ. ಆದರೆ ಇದ್ರ ಬಗ್ಗೆ ನಿನ್ನ ಗಂಡನೂ ಒಂದು ಮಾತು ಕೇಳಬೇಕಲ್ಲಮ್ಮ. ಅವನಿಗೇನು ಹೇಳ್ತಾನೋ ಏನೋ ಗೊತ್ತಿಲ್ವಲ್ಲ. ಇಲ್ಲತ್ತೆ, ಅವ್ರ ಹತ್ರನೂ ನಾನು ಮಾತಾಡಿದ್ದೀನಿ, ಒಂದು ಒಳ್ಳೆ ಸಂಬಂಧ ನೋಡಿ ಅಂತ ಹೇಳಿದ್ದೀನಿ. ಹೌದಮ್ಮ, ನಿನ್ನೆ ರಾತ್ರಿನೇ ಹೇಳಿದ್ಲು. ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಅವಳೇ ಬಂದು ಹೇಳಿದಾಳೆ ನಿನ್ನ ಹತ್ರ. ಅಯ್ಯೋ ಹೌದೇನೋ ಮಗನೇ, ನಿನ್ನ ಹೆಂಡತಿ ಅವಳ ನಾದ್ನಿ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು ನೋಡಿದ್ರೇ ತುಂಬ ಖುಷಿಯಾಗುತ್ತೆ ಕಣೋ. ಎಂಥ ಒಳ್ಳೆ ಸೊಸೆ ನಮ್ಮ ಮನೆಗೆ ಬಂದಿದ್ದಾಳೋ. ಅಯ್ಯೋ ಅತ್ತೆ, ಅದರಲ್ಲಿ ಏನಿದೆ, ಅವಳು ನನ್ನ ನಾದ್ನಿನೇ ತಾನೇ. ಹೌದಮ್ಮ, ಅವಳ ನಾದ್ನಿ ಬಗ್ಗೆ ಅವಳು ಯೋಚನೆ ಮಾಡಿದೆ ಮತ್ತು ಯಾರು ಯೋಚನೆ ಮಾಡ್ತಾರೆ ಹೇಳು. ಅಮ್ಮ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ತುಂಬ ಒಳ್ಳೆ ಹುಡುಗ. ಕೀರ್ತಿಗೆ ಅವನಿಗೆ ಹೇಳಿ ಮಾಡಿಸಿದ ಜೋಡಿ. ನಾಳೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬರೋಕೆ ಹೇಳಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ಆಯ್ತಾ. ವಾವ್, ಒಳ್ಳೇದಾಯ್ತು. ಹೇಗಾದರೂ ಮಾಡಿ ಇದೇ ಸಂಬಂಧನ ಓಕೆ ಮಾಡಬೇಕು. ನಮ್ಮ ಮನೇಲಿ ಇವ್ರ ಫ್ರೆಂಡ್ ಅಂದರೆ ಇವ್ರ ರೇಂಜಿಗೆ ಇರ್ತಾರೆ, ಇವ್ರಿಗಿಂತ ಶ್ರೀಮಂತರು ಅಂತೂ ಆಗಿರಲ್ಲ. ಹೋಗಿ ಕಷ್ಟಪಡಬೇಕು ಅಲ್ಲೂ ಇವಳು, ಅವಾಗ ಗೊತ್ತಾಗುತ್ತೆ ಇವ್ರಿಗೆಲ್ಲ. ದೇವ್ರೆ, ಹೇಗಾದರೂ ಮಾಡಿ ಮದುವೆ ಫಿಕ್ಸ್ ಆಗೋ ಹಾಗೆ ಮಾಡು. ಮಾರನೇ ದಿನ ಹುಡುಗನ ಮನೆಯವರು ಬರ್ತಾರೆ. ಸುಪ್ರಿಯಾ ಅಂದ್ಕೊಂಡ ಹಾಗೆ ನನ್ನ ಗಂಡನ ಫ್ರೆಂಡ್ ನಮ್ಮ ರೇಂಜಿಗೆ ಇರ್ತಾರೆ, ಈ ಹುಡುಗನ ಜೊತೆ ಮದುವೆ ಮಾಡಿಸಿದ್ರೆ ಗಂಡನ ಮನೇಲಿ ಕೀರ್ತಿ ಕೂಡ ಕಷ್ಟಪಡಬೇಕು, ಹಾಗಾಗಬೇಕು ಅಂತ ಎಲ್ಲರೂ ಒಪ್ಪಿಸಿ ಕೀರ್ತಿ ಮತ್ತು ಮನೋಜ್ಗೆ ಮದುವೆ ಮಾಡಿಸ್ತಾಳೆ. ಮದುವೆ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ ಸುಜಾತ ಮಗಳನ್ನ ನೋಡ್ಕೊಂಬರೋಕೆ ಅಂತ ಮಗಳ ಮನೆಗೆ ಹೊರಟಿರ್ತಾಳೆ. ಕೀರ್ತಿ ಗಂಡನ ಮನೇಲಿ ಹೇಗಿದ್ದಾಳೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸುಪ್ರಿಯಾ ಕೂಡ ಅತ್ತೆ ಹತ್ರ ಪೂಸಿ ಹೊಡೆದು ಅತ್ತೆ ಜೊತೆಗೆ ಬರ್ತಾಳೆ. ಓ ಬೀಗ್ರೆ, ಬನ್ನಿ ಬನ್ನಿ, ನೀವು ಬರೋದು ಗೊತ್ತೇ ಆಗಿಲ್ಲ ನೋಡಿ, ಬನ್ನಿ ಕೂತ್ಕೊಳ್ಳಿ. ಅಮ್ಮ ಕೀರ್ತಿ, ಯಾರು ಬಂದಿದ್ದಾರೆ ನೋಡಿಲ್ಲಿ. ನಾವು ಹೇಳ್ದೆ ಕೇಳ್ದೇನೆ ಹಾಗೆ ಬಂದ್ಬಿಟ್ವಿ. ನಮ್ಮ ಮಗಳು ಹೊಂದ್ಕೊಂಡು ಹೋಗ್ತಿದ್ದಾಳ ಬೀಗ್ರೆ ನಿಮ್ಮ ಜೊತೆ. ಅಯ್ಯೋ ಬೀಗ್ರೆ, ನಿಮ್ಮ ಮಗಳು ಅಪ್ರಂಜಿ. ನಮ್ಮನ್ನ, ನಮ್ಮ ಮನೇನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಅವಳು ಒಂದು ಕ್ಷಣ ಕಾಣಿಸಿಲ್ಲ ಅಂದರೆ ನಮಗಂತೂ ತಲೆನೇ ಓಡಲ್ಲ. ಅವಳು ಸಿಗೋವರೆಗೂ ನಮಗೆ ಸಮಾಧಾನನೇ ಇಲ್ಲ. ಛೇ, ಏನು ನಮ್ಮ ರೇಂಜ್ ಅಂತ ಮದುವೆ ಮಾಡಿದೆ ಹೇಗೋ ಒಪ್ಪಿಸಿ, ಆದರೆ ಇವ್ರು ನೋಡಿದರೆ ಇಷ್ಟೊಂದು ಚೆನ್ನಾಗಿದ್ದಾರೆ, ಅದು ನಮಗಿಂತ. ಅದಲ್ಲದೆ ಇಲ್ಲೂ ಅದೇನು ಮೋಡಿ ಮಾಡಿದ್ದಾಳೆ, ಎಲ್ಲರೂ ಅವಳ ಬಗ್ಗೆನೇ ಹೊಗಳ್ತಿದ್ದಾರೆ, ತಲೆ ಮೇಲೆ ಹೊರಿಸ್ಕೊಂಡಿದ್ದಾರೆ. ಇನ್ನು ಗಂಡ ಹೆಂಡತಿ ಹೇಗಿದ್ದಾರೆ ನೋಡಬೇಕು. ಅವರಿಬ್ಬರು ಸ್ವಲ್ಪ ಬೇರೆ ಬೇರೆ ಆಗಿದ್ರೆ ಪರವಾಗಿರಲಿಲ್ಲ, ನನಗಾದರೂ ಖುಷಿ ಆಗ್ತಿತ್ತು. ಕೀರ್ತಿನ ಕರೆದೆ, ಯಾಕೋ ಕೇಳಿಸಿಲ್ಲ ಅನ್ಸುತ್ತೆ ಅವಳಿಗೆ. ಇರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಅಯ್ಯೋ ಪರವಾಗಿಲ್ಲ ಆಂಟಿ, ನಾನೇ ಹೋಗಿ ಕರ್ಕೊಂಬರ್ತೀನಿ ಬಿಡಿ. ಅವರಿಬ್ರು ಗಂಡ ಹೆಂಡತಿ ಸಂಬಂಧ ಹೇಗಿದೆ ಅಂತ ನಾನು ಮೊದಲು ತಿಳ್ಕೋಬೇಕು, ಆಮೇಲೆ ಹೇಗಾದರೂ ಹಾಳು ಮಾಡ್ಬೋದು. ಕೀರ್ತಿ, ನೀನು ಒಂದು ಕ್ಷಣ ನನ್ನ ಕಣ್ಣೆದ್ರಿಗಿಲ್ಲ ಅಂದರೂ ನನಗೆ ತಡ್ಕೊಳಕ್ಕಾಗಲ್ಲ ಕಣೆ. ನಿನ್ನ ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಐ ಲವ್ ಯು ಬೇಬಿ. ಎಲ್ಲಾದರೂ ಹೊರಗಡೆ ಹೋಗ್ಬರೋಣವಾ, ನಾವಿಬ್ಬರೇ ಪ್ರೈವಸಿ. ನೀನು ನನ್ನ ಲೈಫಲ್ಲಿ ಸಿಕ್ಕಿರೋ ತುಂಬ ಸ್ಪೆಷಲ್ ಗಿಫ್ಟ್ ಕಣೆ. ಐ ನೆವರ್ ಮಿಸ್ ಯು. ಐ ಲವ್ ಯು. ಛೇ, ನನ್ನ ಗಂಡ ಒಂದು ದಿನ ನನಗೆ ಹೀಗೆಲ್ಲ ಹೇಳೇ ಗೊತ್ತಿಲ್ಲ. ಆದರೆ ಇವಳು ಏನು ಮೋಡಿ ಮಾಡ್ತಾಳೋ ಏನೋ. ಅಲ್ಲಿ ನೋಡಿದರೆ ತಾಯಿ ಮಗ ಇಬ್ಬರು ಇವಳು ಹಿಂದೆನೇ ಇರ್ತಾ ಇದ್ರು, ಇಲ್ಲಿ ನೋಡಿದ್ರು ಅಷ್ಟೇ, ತಾಯಿ ಮಗ ಇಬ್ಬರು ಇವಳು ಹಿಂದೆನೇ ಇದ್ದಾಳೆ. ಅದು ಏನು ಮೋಡಿ ಮಾಡ್ತಾಳೋ ಏನೋ. ಏನೋ ಪ್ಲ್ಯಾನ್ ಮಾಡಿ ಇವಳನ್ನ ಮದುವೆ ಮಾಡಿ ಕಳಿಸಿದ್ರೆ ಇವಳು ಇಲ್ಲೂ ಎಲ್ಲರನ್ನೂ ಮರಳು ಮಾಡಿಕೊಂಡು ಹಾಳಾದವಳು. ಹೇಗಾದರೂ ಮಾಡಿ ಇವರಿಬ್ಬರು ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚಬೇಕು. ಮನೆಯವರೆಲ್ಲರೂ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರಲ್ಲ, ಹೇಗಾದರೂ ಮಾಡಿ ಇವಳನ್ನ ಕಾಲು ಕಸ ಮಾಡಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಲೇಬಾರ್ದು. ಸುಖವಾಗಿದ್ದಿದ್ದ ಕೀರ್ತಿ ಸಂಸಾರದಲ್ಲಿ ಬಿರುಗಾಳಿ ಥರ ಸುಪ್ರಿಯಾ ಬಂದಿದ್ದಾಳೆ. ಸುಪ್ರಿಯಾ ಅಂದ್ಕೊಂಡ ಹಾಗೆ ತನ್ನ ನಾದ್ನಿ ಕೀರ್ತಿ ಸಂಸಾರನ ಹಾಳು ಮಾಡ್ತಾಳೋ ಅಥವಾ ತಾನೇನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋತಾಳೋ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.